ನಿಮಗಿದು ಗೊತ್ತಾ? ಇಟಲಿಯ ದಕ್ಷಿಣ ಭಾಗದಲ್ಲಿ ಒಂದು ನಗರವಿತ್ತು, ಸುಂದರ, ಜೀವಂತ, ಸಂಭ್ರಮಭರಿತ. ಜನರು ಸಂಗೀತದಲ್ಲಿ, ಮಾರುಕಟ್ಟೆಗಳಲ್ಲಿ, ಅರಮನೆಗಳಲ್ಲಿ ಅಪಾರ ಖುಷಿಯಿಂದ ಬದುಕುತ್ತಿದ್ದ ನಗರ ಪಾಂಪೆ. ಆದರೆ ಅವರ ಬೆನ್ನ ಹಿಂದೆ ನಿಂತಿತ್ತು ಒಂದು ಮೌನವಾಗಿದ್ದ ದೈತ್ಯ, ಮೌಂಟ್ ವೆಸೂವಿಯಸ್. ಅದು ನಿದ್ರಿಸುತ್ತಿತ್ತು, ಆದರೆ ಅದರ ಒಳಗೆ ಕೋಪ ಕುದಿಯುತ್ತಿತ್ತು. ಕ್ರಿಸ್ತ ಶಕ 79. ಒಂದು ಸಾಮಾನ್ಯ ದಿನ. ಬಾಲಕರು ಬೀದಿಗಳಲ್ಲಿ ಆಟವಾಡುತ್ತಿದ್ದರು. ವ್ಯಾಪಾರಿಗಳು ಅಂಗಡಿಗಳನ್ನು ತೆರೆಯುತ್ತಿದ್ದರು. ಸ್ತ್ರೀಯರು ಮನೆಯ ಬಾಗಿಲ ಬಳಿ ಹೂಗಳನ್ನು ಅಲಂಕರಿಸುತ್ತಿದ್ದರು. ನಗರಕ್ಕೆ ಏನೂ ಆಗುವುದಿಲ್ಲ ಎಂಬ ನಂಬಿಕೆ ಎಲ್ಲರಲ್ಲಿತ್ತು. ಆದರೆ ಮಧ್ಯಾಹ್ನ ಆಕಾಶ ಕತ್ತಲಾಗಿ, ಪರ್ವತ ಕಂಪಿಸಿತು ಮತ್ತು ಒಂದು ಬೃಹತ್ ಗರ್ಜನೆ ಕೇಳಿಸಿತು. ಧರೆಯೊಳಗೆ ಏನೋ ಒಡೆದು ಹೋದಂತೆ ಮೌನವಾಗಿದ್ದ ವೆಸೂವಿಯಸ್ ತರಳಿಕೊಂಡಿತು. ಅಗ್ನಿಜ್ವಾಲೆಗಳು ಆಸಮಾನಕ್ಕೆ ಎದ್ದವು. ಖಾರದ ಕಲ್ಲುಗಳು ಮಳೆಕೋವ ಸುರಿಯತೊಡಗಿದವು. ಜನರು ಭಯದಿಂದ ಓಡತೊಡಗಿದರು. ಕಾಲಿನಡಿಯಲ್ಲಿ ಭೂಮಿ ಒಡೆದಿತ್ತು. ಆಕಾಶದಲ್ಲಿ ಧೂಳು, ಹೊಗೆ, ಬೂದಿ ತುಂಬಿಕೊಂಡಿತ್ತು. ಆದರೆ ಇದು ಇನ್ನೂ ಆರಂಭ ಮಾತ್ರ. ಕೆಲವೇ ನಿಮಿಷಗಳಲ್ಲಿ ಬೂದಿಯ ರಾಶಿ ಮನೆಗಳ ಮೇಲೂ, ರಸ್ತೆಗಳ ಮೇಲೂ, ಜನರ ಮೇಲೂ ಕುಸಿಯತೊಡಗಿತು. ಶ್ವಾಸಕ್ಕೆ ಗಾಳಿ ಯಾರಿಗೂ ಸಿಗಲಿಲ್ಲ. ಸೂರ್ಯನ ಬೆಳಕು ನಾಶವಾಯಿತು. ನಗರ ಒಂದು ಬೂದಿ ಪರದೆಯೊಳಗೆ ಸಿಕ್ಕಿಬಿದ್ದಿತು. ಒಂದು ಕ್ಷಣದಲ್ಲಿ ಪಾಂಪೆಯಿನ ಜೀವನ, ಸಂಚಲನ, ನಗುವು ಎಲ್ಲವೂ ನಿಂತಿತು. ಜನರು ಜೀವ ಉಳಿಸಲು ಓಡಿದ ಜಾಗಗಳಲ್ಲಿ ಅವರ ಆಕೃತಿಗಳು ಆವಹೂತುಕೊಂಡವು. ಅವರ ಕಸ್ತೂರಿಯಿಂದ, ಮುಖದ ಭಯದಿಂದ, ಹೃದಯದ ಬಡಿತವು ಬೂದಿಯಲ್ಲಿ ಉಳಿದುಬಿಟ್ಟಿತು. ಪಾಂಪೆಯಿ ನಗರ ಹಾಳಾಗಲಿಲ್ಲ, ಅದು ಸಾವಿನ ಕ್ಷಣದಲ್ಲಿ ಹದಗಟ್ಟಿತು. ಒಂದು ಜೀವಂತ ಚಿತ್ರವಾಗಿಯೇ ಉಳಿದುಬಿಟ್ಟಿತು. 17 ಶತಮಾನಗಳ ನಂತರ ಪುರಾತತ್ವ ಶಾಸ್ತ್ರಜ್ಞರು ಆ ನಗರವನ್ನು ತೆರೆದಾಗ ಅವರು ಕಂಡ ದೃಶ್ಯಗಳು ಅವರನ್ನು ಮೌನಗೊಳಿಸಿದವು. ಮರೆಯಾದ ಬೀದಿಗಳು, ಕಾಯುವಂತೆ ನಿಂತ ಮನೆಗಳು ಮತ್ತು ಬೂದಿಯೊಳಗೆ ಹದಗಟ್ಟಿದ ಜನರ ಆಕೃತಿಗಳು. ಪಾಂಪೆಯಿ ಕೇವಲ ಒಂದು ಅವಶೇಷವಲ್ಲ, ಅದು ಮಾನವನ ಬಲಹೀನತೆ, ಪ್ರಕೃತಿಯ ಶಕ್ತಿ ಮತ್ತು ಕಾಲದ ಕ್ರೂರಿ ಪಾಠ. ನಗರ ಕೇಳುವಂತೆ ಇದೆ, ನೀವು ಎಷ್ಟು ಮಹಾನಾಗಿರಲಿ, ಪ್ರಕೃತಿಯ ಮುಂದೆ ನಾವು ಎಲ್ಲರೂ ಸಮಾನ. ಈಗ ಪಾಂಪೆಯಿ ಮೌನದಲ್ಲಿದೆ, ಆದರೆ ಅದರ ಮೌನದೊಳಗೆ ಕಾಲ ನಿಂತ ಕ್ಷಣದ ನವಗಾಥೆ ಇನ್ನೂ ಜೀವಂತವಾಗಿದೆ.